ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಬಿಹಾರದಲ್ಲಿ ನರೇಂದ್ರ ಮೋದಿ ಅವರು ಮೊನ್ನೆಯಷ್ಟೇ ಗುಡುಗಿದ್ರು. ಉಗ್ರರನ್ನ ಸುಮ್ಮನೆ ಬಿಡುವಂತಹ ಮಾತೇ ಇಲ್ಲ, ಒಬ್ಬೊಬ್ಬರನ್ನು ಹುಡುಕಿ ಕೊಲ್ತೀವಿ, ಪಾಕಿಸ್ತಾನ ಊಹೆ ಮಾಡೋದಕ್ಕೂ ಆಗದ ರೀತಿಯಲ್ಲಿ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಗುಡುಗಿದ್ರು. ಅದಕ್ಕೆ ತಕ್ಕಂತೆ ನಮ್ಮ ಸೈನಿಕರು ಕೂಡ ನಮ್ಮನ್ನ ರಕ್ಷಣೆ ಮಾಡ್ತಾ ಗಡಿಯಲ್ಲಿ ಹೋರಾಡ್ತಾ ಇದ್ದಾರೆ. ಇದು ಮೋದಿ ಅಥವಾ ನಿಮ್ಮೆಲ್ಲರ ಪ್ರತಿಕಾರ ಅಲ್ಲ, ನಮ್ಮ ದೇಶದ ಯೋಧರ ಪ್ರತಿಕಾರ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತ್ರ ಮೋದಿಗೆ ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ತುಂಬೆಲ್ಲ ಈಗ ಸಿದ್ದರಾಮಯ್ಯ ಅವರದ್ದೇ ಮಾತು. ಈವರೆಗೆ ರಾಜ್ಯಕ್ಕೆ ಸೀಮಿತವಾಗಿದ್ದಂತಹ ಸಿದ್ದರಾಮಯ್ಯ ಅವರು ರಾತ್ರೋರಾತ್ರಿ ವಿದೇಶದಲ್ಲಿ ಸದ್ದು ಮಾಡ್ತಾ ಇದ್ದಾರೆ, ಫುಲ್ ಫೇಮಸ್ ಆಗಿದ್ದಾರೆ, ಅದು ಪಾಕಿಸ್ತಾನದಲ್ಲಿ. ಇದು ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ಪಾಕಿಸ್ತಾನ ರತ್ನ ಬಿರುದನ್ನು ಸಹ ಕೊಡಲಾಗಿದೆ. ಭಾರಿ ಇಂಟ್ರೆಸ್ಟಿಂಗ್ ಆದಂತಹ ಸಂಗತಿ. ಇನ್ನು ಇಲ್ಲಿ ಕೆಲವರು ಯುದ್ಧ ಬೇಡ ಅಂತಿದ್ರೆ ಅಲ್ಲಿ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಮತ್ತೆ ಪಾಕಿಸ್ತಾನಿಗರು ಶ್ರೀನಗರದಲ್ಲಿ ದಾಳಿ ನಡೆಸಿದ್ದಾರೆ, ರಕ್ತ ಹರಿಸಿದ್ದಾರೆ. ಮತ್ತೊಂದೆಡೆ ಭಾರತ ಕೂಡ ತಕ್ಕನಾದಂತಹ ಉತ್ತರವನ್ನು ಕೊಡ್ತಾ ಇದೆ. INS ವಿಕ್ರಾಂತ್, ರಾಫೆಲ್, ನೌಕಾದಳ, ವಾಯುದಳ ಸಮರಾಭ್ಯಾಸವನ್ನ ಶುರು ಮಾಡಿದೆ. ಇನ್ನು ಕಾಶ್ಮೀರದಲ್ಲಿ ಆಪರೇಷನ್ ಆಕ್ರಮಣ್ ಭರ್ಜರಿಯಾಗಿ ನಡೀತಾ ಇದೆ. ಭಾರತೀಯ ಯೋಧರು ಭರ್ಜರಿ ಬೇಟೆಗಿಳಿದಿದ್ದಾರೆ. ಹಾಗಾದ್ರೆ ಏನ್ ನಡೀತಾ ಇದೆ ಗಡಿಯಲ್ಲಿ? ರಾತ್ರೋರಾತ್ರಿ ಫುಲ್ ಫೇಮಸ್ ಆಗಿದ್ದು ಹೇಗೆ? ಸಿದ್ದರಾಮಯ್ಯ ಅವರು. ಸಿದ್ದುಗೆ ಪಾಕಿಸ್ತಾನ ರತ್ನ ಬಿರುದನ್ನ ಕೊಟ್ಟಿದ್ದು ಯಾರು? ಏನಿದು ಪಾಕಿಸ್ತಾನದ ಅಚ್ಚರಿಯ ನಡೆ? ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಮತ್ತೆ ರಕ್ತ ಹರಿಸಿದ್ರ ಪಾಕಿಸ್ತಾನಿ ಕೀಚಕರು. ಭಾರತದ ಪ್ರತಿಕಾರ ಹೇಗಿದೆ ಗೊತ್ತಾ? ಏನಿದು ಆಪರೇಷನ್ ಆಕ್ರಮಣ್? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಪಹಲ್ಗಾಮ್ ದಾಳಿಯ ಬಳಿಕ ಹಲವು ಬೆಳವಣಿಗೆಗಳಾಗಿದೆ. ಹಿಂದೂ ಪ್ರವಾಸಿಗರ ಹತ್ಯೆಯ ತನಿಖೆಯನ್ನು ಈಗ ಕೇಂದ್ರ ಗೃಹ ಇಲಾಖೆ, ರಾಷ್ಟ್ರೀಯ ತನಿಖಾ ದಳ ಅಂದರೆ NIAಗೆ ವಹಿಸಲಾಗಿದೆ, ಆದೇಶವನ್ನು ನೀಡಲಾಗಿದೆ. ಇನ್ನು ಈ ಪ್ರಕರಣವನ್ನ ಇದುವರೆಗೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರು. ಆದರೆ ಈಗ ಭಯೋತ್ಪಾದನಾ ನಿಗ್ರಹ ತನಿಖಾ ಸಂಸ್ಥೆ ತನಿಖೆಯನ್ನು ವಹಿಸಿಕೊಳ್ಳಲಿದೆ. ಈ ಪ್ರಕರಣದ ಡೈರಿ, FIR ಅನ್ನ ಸ್ಥಳೀಯ ಪೊಲೀಸರಿಂದ NIA ಪಡೆದುಕೊಳ್ಳುತ್ತೆ. ಇನ್ನು ಇದಕ್ಕೂ ಮುಂಚೆ NIA ತಂಡ ಸ್ವತಃ ಪಹಲ್ಗಾಮ್ನಲ್ಲಿ ತೆರಳಿತ್ತು, ಅಲ್ಲಿ ಬೀಡು ಬಿಟ್ಟಿತ್ತು, ಅಪರಾಧ ನಡೆದಂತಹ ಸ್ಥಳವನ್ನು ಪರಿಶೀಲನೆ ನಡೆಸಿದೆ. ಜೊತೆಗೆ ಅದರ ವಿಧಿವಿಜ್ಞಾನ ತಂಡ ಕೂಡ ಪಹಲ್ಗಾಮ್ನಲ್ಲಿ ಶೋಧ ನಡೆಸಿದೆ. ಇನ್ನು ಕಾಶ್ಮೀರದಲ್ಲಿ ಈವರೆಗೆ 7 ಭಯೋತ್ಪಾದಕರ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ. ಆಪರೇಷನ್ ಆಕ್ರಮಣ್ ಹೆಸರಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನು ಶುರು ಮಾಡಲಾಗಿದೆ. ಗುಪ್ತಚರ ಸಂಸ್ಥೆಗಳು ಜಮ್ಮು ಮತ್ತು ಕಾಶ್ಮೀರದ 14 ಸ್ಥಳೀಯ ಭಯೋತ್ಪಾದಕರ ಪಟ್ಟಿಯನ್ನು ಸಿದ್ಧಪಡಿಸಿದೆ. ಇವರೆಲ್ಲ ಪಾಕಿಸ್ತಾನಿ ಭಯೋತ್ಪಾದಕರಿಗೆ ಸಹಾಯ ಮಾಡೋದ್ರಲ್ಲಿ ಭಾಗಿಯಾಗಿದ್ದಾರೆ. ಇವರಲ್ಲಿ TRF ಮತ್ತೆ ಲಷ್ಕರ್-ಎ-ತೊಯ್ಬಾ ಶಂಕಿತರು ಕೂಡ ಸೇರ್ಕೊಂಡಿದ್ದಾರೆ. ಈಗಾಗಲೇ ಗುಪ್ತಚರ ಏಜೆನ್ಸಿ ಅವರ ಅಡಗುತಾಣಗಳು, ಬ್ಯಾಂಕ್ ಖಾತೆಗಳು, ಹಾಗೆ ಸಂಪರ್ಕಗಳು, ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅನ್ನು ಹೊಂದಿದ್ರು, ಇದೆಲ್ಲದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದೆ. ಅಂದರೆ ಈ ಮಟ್ಟಿಗೆ ಭಾರತ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ, ಗಂಭೀರವಾಗಿ ಪರಿಗಣಿಸಬೇಕಾದಂತಹ ಅನಿವಾರ್ಯತೆಯೂ ಕೂಡ ಇದೆ. ಆದರೆ ದೇಶದ ಒಳಗೆ ಇರುವಂತಹ ಕೆಲವರು ಭಿನ್ನ ಹೇಳಿಕೆಯನ್ನು ಕೊಡ್ತಿರೋದು ಬಹಳ ನೋವಿನ ಸಂಗತಿ. ವೀಕ್ಷಕರೇ, ಪಹಲ್ಗಾಮ್ ದಾಳಿಗೆ ದೂರದಲ್ಲಿರುವಂತಹ ಅಮೆರಿಕ ಕೂಡ ಕೆಂಡ ಕಾರ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಈ ದಾಳಿ ಬಗ್ಗೆ ವರದಿಯನ್ನು ಮಾಡ್ತಾ ಭಯೋತ್ಪಾದಕರು ಅನ್ನೋ ಪದದ ಬದಲಾಗಿ ಬಂದೂಕುದಾರಿಗಳು ಅನ್ನೋ ಪದವನ್ನು ಬಳಸಿದ್ರು. ಅಷ್ಟಕ್ಕೇನೆ ಅಮೆರಿಕ ಆ ಪತ್ರಿಕೆಗೆ ಉಗಿದು ಉಪ್ಪು ಹಾಕಿದೆ, ಕೆಂಡ ಕಾರಿದೆ. ಪ್ರಬಲ ರಾಷ್ಟ್ರಗಳಿಂದಲೂ ಸಹ ಭಾರತಕ್ಕೆ ಭಾರೀ ಬೆಂಬಲ ವ್ಯಕ್ತವಾಗ್ತಿದೆ ಈ ವಿಚಾರದಲ್ಲಿ. ಅಂದರೆ ಎಂಥವರಿಗಾದರೂ ಈ ಪಹಲ್ಗಾಮ್ ದಾಳಿಯ ದೃಶ್ಯವನ್ನು ನೋಡಿದ್ರೆ ರಕ್ತ ಕುದಿಯುತ್ತೆ. ಒಂದು ದೇಶಕ್ಕೆ ತನ್ನ ಅಮಾಯಕ ನಾಗರಿಕರನ್ನು ಕಳೆದುಕೊಳ್ಳೋದು, ಸೈನಿಕರನ್ನು ಕಳೆದುಕೊಳ್ಳೋದು ಅಂತ ಹೇಳಿದ್ರೆ ಅದು ಬಹಳ ನೋವಿನ ಸಂಗತಿ. ಆದರೆ ನಮ್ಮ ದೇಶದಲ್ಲಿ ಕೆಲವರಿದ್ದಾರೆ, ಅವರು ಮಾತ್ರ ಬೇರೆ ರೀತಿಯ ಹೇಳಿಕೆಗಳನ್ನೇ ಕೊಡ್ತಾ ಇದ್ದಾರೆ. ಇದೆಲ್ಲವೂ ಒಂದು ಕಡೆ ಆದರೆ, ಈಗ ನಮ್ಮ ರಾಜ್ಯದ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಅವರು ಈಗ ಬಹಳ ಸುದ್ದಿಯಲ್ಲಿದ್ದಾರೆ. ಸ್ವತಃ ಮೋದಿಗೆ ಒಂದು ರೀತಿಯ ದೊಡ್ಡ ಶಾಕನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂತಹ ಸುದ್ದಿ ಇದು. ಯಾಕಂದರೆ ಪಾಕಿಸ್ತಾನದಲ್ಲಿ ಸದ್ದು ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಸಿದ್ದರಾಮಯ್ಯ ಅವರು ಮೊನ್ನೆ ಅಷ್ಟೇ ಒಂದು ಹೇಳಿಕೆಯನ್ನು ಕೊಟ್ಟರು. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವಂತಹ ಅನಿವಾರ್ಯತೆ ಇದೆಯಾ ಅಂತ ಹೇಳಿ ಮಾಧ್ಯಮದವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಯುದ್ಧ ಮಾಡುವಂತಹ ಅಗತ್ಯ ಇಲ್ಲ, ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇದೆ, ಭದ್ರತಾ ವ್ಯವಸ್ಥೆಯನ್ನು ಬಿಗಿ ಮಾಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ನಾವು ಯುದ್ಧದ ಪರವಾಗಿ ಇಲ್ಲ, ಶಾಂತಿಯ ಪರವಾಗಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು, ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕ್ರಮ ವಹಿಸಬೇಕು ಅಂತ ಹೇಳಿದ್ರು. ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಈ ಹೇಳಿಕೆಯನ್ನು ನೀವು ಕೂಡ ಗಮನಿಸಿರ್ಬೋದು. ಇನ್ನೂ ಮುಂದುವರೆದು ಒಬ್ಬರು, ಪಹಲ್ಗಾಮ್ನಲ್ಲಿ ಆಗಿರುವಂತಹ ಭೀಕರ ಹತ್ಯಾಕಾಂಡ ಭದ್ರತಾ ವೈಫಲ್ಯದಿಂದ ಆಗಿರುವಂಥದ್ದು, ಕೇಂದ್ರ ಸರ್ಕಾರವೂ ಅದನ್ನು ಒಪ್ಕೊಂಡಿದೆ. ಇಂಥದ್ರಲ್ಲಿ ಈಗ ಎಷ್ಟೇ ಕ್ರಮವನ್ನು ಕೈಗೊಂಡ್ರು ತೀರಿ ಹೋಗಿರುವ ಆ 26 ಮಂದಿಯನ್ನು ವಾಪಸ್ ತರೋದಕ್ಕೆ ಸಾಧ್ಯವಾಗುತ್ತಾ ಅಂತ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದರು. ಈಗ CM ಸಿದ್ದರಾಮಯ್ಯ ಅವರು ನೀಡಿದ್ದ ಈ ಹೇಳಿಕೆಗಳು ಪಾಕಿಸ್ತಾನದಲ್ಲಿ ವೈರಲ್ ಆಗಿದೆ. ಅಲ್ಲಿನ TV ಮಾಧ್ಯಮಗಳು ಅದನ್ನು ಪದೇ ಪದೇ ಇವರ ಹೇಳಿಕೆಯನ್ನು ತೋರಿಸ್ತಾ ಬೆಳಗಿಂದ ಸಂಜೆವರೆಗೂ ಉಜ್ಜಾಡ್ತಾ ಇದೆ. भारत के अंदर से भी जंग के खिलाफ आवाजें उठना शुरू हो गई हैं. भारतीय रियासत कर्नाटक के वजीर आला
मसीदा रामिया ने कहा है कि पाकिस्तान के साथ जंग की कोई जरूरत नहीं है। पहलगाम वाकया सिक्योरिटी की नाकामी है, वो पाकिस्तान के साथ किसी जंग के हक में नहीं है। जंग मुखालिफ बयान पर बीजेपी रहनुमाओं की जानिब से वजीर आला कर्नाटक को शदीद तनकीद का निशाना बनाया जा रहा है। ಪದೇ ಪದೇ ಅದನ್ನು ರಿಪೀಟ್ ಮಾಡಿ ವರದಿ ಮಾಡ್ತಾ ಇದೆ. ಅಲ್ಲಿನ ಮೀಡಿಯಾಗಳ ತುಂಬೆಲ್ಲ ಸಿದ್ದರಾಮಯ್ಯ ಅವರ ಹೇಳಿಕೆ ಬಿತ್ತರಾಗ್ತಾ ಇದೆ. ರಾತ್ರೋರಾತ್ರಿ ವಿದೇಶದಲ್ಲಿ, ಅದರಲ್ಲೂ ಪಾಕಿಸ್ತಾನದಲ್ಲಿ ಫೇಮಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಆದರೆ ವೀಕ್ಷಕರೇ, ಇಲ್ಲಿ ಸಿದ್ದರಾಮಯ್ಯ ಅವರು ಯುದ್ಧ ಬೇಡ ಬೇಡ ಅಂತ ಹೇಳ್ತಿದ್ರೆ, ಅಲ್ಲಿ ಕಾಶ್ಮೀರದಲ್ಲಿ ಪಾಕಿಸ್ತಾನಿಗರು ಮತ್ತೆ ದಾಳಿ ಮಾಡಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬೆನ್ನಲ್ಲೇ ಮತ್ತೊಮ್ಮೆ ಜಮ್ಮು ಕಾಶ್ಮೀರದಲ್ಲಿ ನಾಗರಿಕರ ಮೇಲೆ ಗುಂಡಿನ ದಾಳಿ ನಡೆಸಿ ಪರಾರಿಯಾಗಿದ್ದಾರೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರು ಯಾರು, ಸಾಮಾನ್ಯರು ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಇದು ನಮ್ಮ ಯೋಧರಿಗೆ ಒಂದು ಚಾಲೆಂಜಿಂಗ್ ಆದಂತಹ ಸಂಗತಿ. ಈಗಾಗಲೇ ಕಾಶ್ಮೀರದಲ್ಲಿ ಹಲವು ಭಯೋತ್ಪಾದಕರು ಅಲ್ಲಲ್ಲಿ ಹರಡಿ ಹೋಗಿದ್ದಾರೆ. ಇದೀಗ ಮೊನ್ನೆಯಷ್ಟೇ ನಡೆದಂತಹ ದಾಳಿಯ ಬೆನ್ನಲ್ಲೇ ಜಮ್ಮು ಕಾಶ್ಮೀರದ ಕುಪ್ವಾರದಲ್ಲಿ ನಾಗರಿಕರ ಮೇಲೆ ಉಗ್ರರು ಫೈರಿಂಗ್ ಮಾಡಿ ಪರಾರಿಯಾಗಿದ್ದಾರೆ. ಈ ಘಟನೆಯಲ್ಲಿ 43 ವರ್ಷದ ಓರ್ವ ನಾಗರಿಕ ಗಾಯಗೊಂಡಿದ್ದಾರೆ. ಕಾಶ್ಮೀರದಲ್ಲಿ ಹೀಗೆಲ್ಲ ನಡೀತಿರುವಂತಹ ಸಂದರ್ಭದಲ್ಲಿ, ಪಾಕಿಸ್ತಾನದಿಂದ ಈ ರೀತಿಯಾದಂತಹ ದಾಳಿ ಆಗ್ತಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಸಹಜವಾಗಿಯೇ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ಒಂದು ರೀತಿ ಅವರ ಹೇಳಿಕೆ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಿದೆ ಅಂತಲೂ ಹೇಳ್ಬೋದು. ಇದೇ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನದ ಖಾಸಗಿ ಸುದ್ದಿವಾಹಿನಿಗಳಲ್ಲಿ ಯಾವ ರೀತಿ ನ್ಯೂಸ್ ಹೋಗ್ತಿದೆ ಅಂತ ಹೇಳಿದ್ರೆ, ಭಾರತದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದಕ್ಕೆ ಸನ್ನದ್ಧವಾಗಿದೆ. ಆದರೆ ಕೇಂದ್ರದ ಈ ನಿರ್ಧಾರಕ್ಕೆ ಭಾರತದೊಳಗೇನೆ ಅಸಮಾಧಾನ ಎದ್ದಿದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಹಲ್ಗಾಮ್ನಲ್ಲಿ ಆಗಿರುವ ಘಟನೆಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುವಂತಹ ಅವಶ್ಯಕತೆ ಏನಿಲ್ಲ. ಪಹಲ್ಗಾಮ್ ಘಟನೆ ಭದ್ರತಾ ವೈಫಲ್ಯದಿಂದ ಆಗಿರುವಂಥದ್ದು. ಅದನ್ನು ಈಗಾಗಲೇ ಒಪ್ಪಿಕೊಂಡಿರುವಂತಹ ಕೇಂದ್ರ ಸರ್ಕಾರ ಸುಮ್ಮನೆ ಪಾಕಿಸ್ತಾನವನ್ನು ಈ ವಿಚಾರದಲ್ಲಿ ಬಲಿಪಶು ಮಾಡಲು ಹೊರಟಿದೆ ಅಂತ ಹೇಳ್ತಿದ್ದಾರೆ. ಈ ರೀತಿಯಾಗಿ ಬಿತ್ತರಿಸ್ತಾ ಇದ್ದಾರೆ ಅಲ್ಲಿನ ಖಾಸಗಿ ಸುದ್ದಿವಾಹಿನಿಗಳು. ಅಂದರೆ ವೀಕ್ಷಕರೇ, ಅಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯ ವ್ಯಕ್ತವಾಗ್ತಿದೆ ಭಾರತದ ಬಗ್ಗೆ ಅನ್ನೋದನ್ನು ನೀವು ಗಮನಿಸಬೇಕು. ಇಲ್ಲಿ ಕೆಲವರು ಭಿನ್ನವಾದ ಹೇಳಿಕೆಯನ್ನು ಕೊಡ್ತಿರೋದ್ರಿಂದ ಅಲ್ಲಿ ನಮ್ಮ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಮೂಡ್ತಿದೆ ಅಂತ ಹೇಳಿದ್ರೆ, ಅವರವರಲ್ಲೇ ಒಗ್ಗಟ್ಟಿಲ್ಲ, ಭಾರತದಲ್ಲಿ ಆಂತರಿಕ ಭಿನ್ನಮತ ಶುರುವಾಗಿದೆ. ಈ ರೀತಿಯಾಗಿ ಅವರೆಲ್ಲ ಮಾತಾಡ್ಕೊಳ್ಳೋ ರೀತಿನಲ್ಲಿ ಆಗ್ತಾ ಇದೆ, ಆಡ್ಕೊಂಡು ನಗಾಡ್ತಿದ್ದಾರೆ. ಇದನ್ನು ಕೇಳಿದಾಗ ಒಂದಷ್ಟು ಜನಕ್ಕೆ ಬೇಸರ ಆಗ್ಬೋದು, ಯಾಕಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ. ಆದರೆ ಇದು ವಾಸ್ತವ ಸಂಗತಿ. ಇಲ್ಲಿ ಸಿದ್ದರಾಮಯ್ಯ ಅವರ ಶಾಂತಿ ಹೇಳಿಕೆ ತಪ್ಪಲ್ಲ, ಆದರೆ ಈ ಸಂದರ್ಭಕ್ಕೆ ಅದು ಸೂಕ್ತ ಅಲ್ಲ ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ವೀಕ್ಷಕರೇ, ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಕಾರ ಬೇಕೇ ಬೇಕು ಅನ್ನುವಂತಹ ಕೂಗು ದೇಶಾದ್ಯಂತ ಹೆಚ್ಚಾಗ್ತಾ ಇದೆ. ಉಗ್ರರಿಗೆ ಕುಮ್ಮಕ್ಕು ಕೊಡುವಂತಹ ಪಾಪಿ ಪಾಕಿಸ್ತಾನಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಪೆಟ್ಕೊಟ್ಟಿದೆ, ನೀರು ಬಂದ್ ಮಾಡಿದೆ, ಪಾಕಿಸ್ತಾನಿಗಳನ್ನು ದೇಶ ಬಿಡುವಂತೆ ಮಾಡಿ ಹಲವು ರಾಜತಾಂತ್ರಿಕ ನಿರ್ಧಾರಗಳನ್ನು ಪ್ರಕಟ ಮಾಡಿದೆ. ಇದರ ನಡುವೆನೇ ಪಾಕಿಸ್ತಾನದ ಮೇಲೆ ಅನಗತ್ಯ ಯುದ್ಧ ಬೇಡ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಾಕ್ ಮಾಧ್ಯಮಗಳಲ್ಲಿ ಸಖತ್ ಫೇಮಸ್ ಆಗಿದ್ದಾರೆ. ಈಗ ಅವರ ಈ ಹೇಳಿಕೆಯಿಂದ ರಾಜಕೀಯವಾಗಿ ಏನೇನೆಲ್ಲ ಎಫೆಕ್ಟ್ ಆಗಿದೆ ಅನ್ನೋದನ್ನು ನೋಡೋದಾದ್ರೆ ಭಾರಿ ನೆಗೆಟಿವ್ ಆಗಿದೆ. ಪಾಕಿಸ್ತಾನದ ಸೇನೆ ಮಾಡ್ತಿರುವಂತಹ ಈ ಹಲ್ಕಾ ಕೆಲಸಕ್ಕೆ ಅಲ್ಲಿನ ಬುದ್ಧಿಜೀವಿ ಪ್ರಜೆಗಳು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರಕ್ಕೇನೆ ಬುದ್ಧಿ ಹೇಳ್ತಿದ್ದಾರೆ. ಭಾರತ ಮನಸ್ಸು ಮಾಡಿದ್ರೆ ನಮ್ಮನ್ನ ಸರ್ವನಾಶ ಮಾಡಿಬಿಡುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾರೆ. ಹೀಗಿರುವಾಗ ನಮ್ಮ ದೇಶದಲ್ಲಿ ಸಿದ್ದರಾಮಯ್ಯ ಅವರು ಈ ರೀತಿಯಾದಂತಹ ಹೇಳಿಕೆ ನೀಡಿರೋದು ಸಹಜವಾಗಿ ರಾಜಕೀಯವಾಗಿ ಅವರಿಗೆ ಒಂದು ಭಾರಿ ನೆಗೆಟಿವ್ ಆಗಿದೆ ಅಂತ ಹೇಳ್ಬೋದು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರಿಗೆ ಈಗ ಪಾಕಿಸ್ತಾನ ರತ್ನ ಅನ್ನುವ ಬಿರುದನ್ನು ಕೂಡ ಕೊಡಲಾಗಿದೆ. ಯಾರು? ವಿಪಕ್ಷ ನಾಯಕರು ಕೊಟ್ಟಿರುವಂಥದ್ದು. ಅಂದರೆ ರಾಜ್ಯದ ವಿಪಕ್ಷ ನಾಯಕರು ಬಿಜೆಪಿಯವರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಏನು ಹೇಳಿದ್ದಾರೆ? ಪಾಕಿಸ್ತಾನ ರತ್ನ ಸಿದ್ದರಾಮಯ್ಯ ಅವರೇ, ನಿಮ್ಮ ಬಾಲಿಶ ಅಸಂಬದ್ಧ ಹೇಳಿಕೆಗಳಿಂದ ಈಗ ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದ್ದೀರಿ. ನಿಮಗೆ ಅಭಿನಂದನೆಗಳು. ಮುಂದೇನಾದರೂ ತಾವು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟರೆ ನಿಮಗೆ ರಾಜಾತಿಥ್ಯ ಖಂಡಿತ. ಪಾಕಿಸ್ತಾನದ ಪರ ವಕಾಲತ್ತು ವಹಿಸಿದಂತಹ ಮಹಾನ್ ಶಾಂತಿದೂತ ಅಂತ ಪಾಕಿಸ್ತಾನ ಸರ್ಕಾರ ನಿಮಗೆ ಅಲ್ಲಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ನಿಶಾನ್ ಎ ಪಾಕಿಸ್ತಾನ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿದ್ರು ಆಶ್ಚರ್ಯ ಏನಿಲ್ಲ ಅಂತ ಆರ್ ಅಶೋಕ್ ಅವರು ಗರಂ ಆಗಿದ್ದಾರೆ. ಅಂದರೆ ಸಿದ್ದರಾಮಯ್ಯ ಅವರನ್ನ ವ್ಯಂಗ್ಯವಾಡಿರುವಂಥದ್ದು ಇದು. ವೀಕ್ಷಕರೇ, ಒಟ್ಟಾರೆ ಇಲ್ಲಿ ನಾವೇನು ಗಮನಿಸಬಹುದು ಅಂತ ಹೇಳಿದ್ರೆ, ಈಗೇನು 26 ಜನ ದೇಶದ ನಾಗರಿಕರು ಕೊಲೆಯಾದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಇಷ್ಟೆಲ್ಲ ಹಾರಾಡ್ತಿದ್ದೀವಿ, ಚೀರಾಡ್ತಿದ್ದೀವಿ. ಆದರೆ ಈ ಹಿಂದೆ ಪುಲ್ವಾಮಾ ದಾಳಿ ಕೂಡ ಆಗಿತ್ತು. ಅಲ್ಲಿ ನಮ್ಮ ಅನೇಕ ಸೈನಿಕರು ಸಾವನ್ನಪ್ಪಿದ್ರು. ಅದು ಮಾತ್ರ ಅಲ್ಲ, ನಿರಂತರವಾಗಿ ಗಡಿಯಲ್ಲಿ ಒಳನುಸುಳೋದಕ್ಕೆ ಪ್ರಯತ್ನಿಸುವಂತಹ ಉಗ್ರರಾಗಿರಬಹುದು, ಗಡಿ ರಾಷ್ಟ್ರಗಳ ಸೈನ್ಯದ ವಿರುದ್ಧವಾಗಿ ನಿರಂತರವಾಗಿ ನಮ್ಮ ಸೈನಿಕರು ಹೋರಾಡ್ತಿದ್ದಾರೆ. ನಾವದನ್ನು ಮರಿಬಾರ್ದು. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಮಂದಿ ಸೈನಿಕರು ಸಾವನ್ನಪ್ಪಿದ್ದಾರೆ, ಇವರಿಗೆ ಗಾಯಗೊಂಡಿದ್ದಾರೆ. ಈ ರೀತಿಯಾಗಿ ನಮಗೆ ತೊಂದರೆ ಕೊಟ್ಟವರ ಪೈಕಿ ಪಾಕಿಸ್ತಾನಿಗರೇ ಹೆಚ್ಚು. ಈಗೇನು ಪಹಲ್ಗಾಮ್ ದಾಳಿ ಆಗಿದೆ, ಆ ದೃಶ್ಯಗಳನ್ನು ನೋಡಿ ನಮ್ಮೆಲ್ಲರಿಗೂ ರಕ್ತ ಕುದೀತಾ ಇದೆ. ನಾವು ಪ್ರತಿಕಾರವನ್ನು ತೀರಿಸ್ಕೊಳ್ಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ. ಹೀಗಿರುವಾಗ ನಮ್ಮ ಯೋಧರು ಗಡಿಯಲ್ಲಿ ಬಂದೂಕನ್ನು ಹಿಡಿದು ನಿಂತವರು, ಅವರ ಪ್ರತಿಕಾರ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಹೀಗಾಗಿ ದೇಶದ ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಯುದ್ಧ ಬೇಕೋ ಬೇಡವೋ ಅಂತ ಹೇಳೋದು ಬಹಳ ಬಾಲಿಶವಾದಂತಹ ಹೇಳಿಕೆ. ನಮ್ಮೆಲ್ಲರ ಕರ್ತವ್ಯ ಏನು? ನಮ್ಮ ಸೈನ್ಯಕ್ಕೆ ನಾವು ಒಂದು ನೈತಿಕವಾದಂತಹ ಬೆಂಬಲವನ್ನು ಕೊಡಬೇಕು. ನಮ್ಮ ಸೈನಿಕರ ಮನಸ್ಥೈರ್ಯವನ್ನು ಹೆಚ್ಚು ಮಾಡುವಂತಹ ಕೆಲಸವನ್ನು ಮಾಡಬೇಕು.
ಯುದ್ಧ ಬೇಕೋ ಬೇಡವೋ ಎಲ್ಲವನ್ನ ನಿರ್ಧಾರ ಮಾಡೋದು ಕೇಂದ್ರ ಹಾಗೆ ಮಿಲಿಟರಿಯ ಮುಖ್ಯಸ್ಥರು. ಇನ್ನು ವೀಕ್ಷಕರೇ, ಗಡಿಯಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡೋದಾದ್ರೆ ಅಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಉಭಯ ರಾಷ್ಟ್ರಗಳ ನಡುವೆ ಯುದ್ಧದ ಸಾಧ್ಯತೆ ದಟ್ಟವಾಗ್ತಾ ಇದೆ. ಇದರ ನಡುವೆ ಭಾರತದ ಟಾಪ್ ಯುದ್ಧ ವಿಮಾನಗಳು, ಅದರ ಉನ್ನತ ಪೈಲಟ್ಗಳು ದೊಡ್ಡ ಪ್ರಮಾಣದ ಸಮರಾಭ್ಯಾಸದಲ್ಲಿ ತೊಡಗಿರೋದು ಕೂಡ ಈಗ ಭಾರೀ ಕುತೂಹಲವನ್ನು ಕೆರಳಿಸಿರುವಂಥದ್ದು. ಈ ರೀತಿಯ ಪರಿಸ್ಥಿತಿ ಇರುವಾಗಲೇ ನಮ್ಮ ನೌಕಾಪಡೆ ಕೂಡ ತನ್ನ ಆಪರೇಷನ್ನ ಸಿದ್ಧತೆಯನ್ನು ಪ್ರದರ್ಶನ ಮಾಡಿದೆ. ಅತ್ತ ಪಾಕಿಸ್ತಾನ ಕೂಡ ತನ್ನ ದೊಡ್ಡ ದೊಡ್ಡ ಸೇನಾ ಉಪಕರಣಗಳನ್ನು ಭಾರತದ ಗಡಿಗೆ ಕಳುಹಿಸಿಕೊಡ್ತಾ ಇದೆ. ಆ ದೃಶ್ಯಗಳು ಈಗಾಗಲೇ ವೈರಲ್ ಆಗಿರುವಂಥದ್ದು ನೀವೆಲ್ಲರೂ ಗಮನಿಸಿರಬಹುದು. ಎರಡೂ ದೇಶಗಳ ನಡುವೆ ಯುದ್ಧ ಖಚಿತ ಅನ್ನುವಂತಹ ಪರಿಸ್ಥಿತಿ ಇದೆ. ಭಾರತದ ವಾಯುಪಡೆ ಹಾಗೆ ನೌಕಾಪಡೆ ಕೂಡ ಸಮರಾಭ್ಯಾಸದಲ್ಲಿ ತೊಡಗಿದೆ. ಇನ್ನು ಭಾರತ ಈ ಒಂದು ಆಪರೇಷನ್ಗೆ ಆಪರೇಷನ್ ಆಕ್ರಮಣ ಅಂತ ಕರೀತಾ ಇದೆ. ಪಹಲ್ಗಾಮ್ ದಾಳಿಕೋರರನ್ನ ಹೊಸಕ್ಕೆ ಹಾಕೋದಕ್ಕೆ ನಿರ್ಧಾರ ಮಾಡಿ ಈಗಾಗಲೇ ಆಪರೇಷನ್ ಆಕ್ರಮಣನ ಶುರು ಮಾಡಿದೆ. ಭಾರತದ ಸೇನೆಯಿಂದಲೂ ಸಮರಾಭ್ಯಾಸ ಆರಂಭ ಆಗಿದೆ. ಮೊದಲಿಗೆ ಭಾರತದ ಹೆಚ್ಚು ಸೇನೆಯನ್ನ LOC ಕಡೆಗೆ ರವಾನೆ ಮಾಡಲಾಗಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಗಡಿಯುದ್ದಕ್ಕೂ ಸೇನೆ ನಿಯೋಜನೆಯಾಗಿದೆ. ಜೊತೆಗೆ ಸುಖೋಯ್ 30 ರಾಫೆಲ್ಸ್ ವಿಮಾನದಿಂದಲೂ ಸಮರಾಭ್ಯಾಸ ನಡೀತಾ ಇದೆ. ಇನ್ನು ಅರಬ್ಬಿ ಸಮುದ್ರದಲ್ಲಿ INS ಸೂರತ್ ನೌಕೆಯಿಂದ ಸಮರಾಭ್ಯಾಸ ಆರಂಭ ಆಗಿದೆ. ಇದೇ ಆಕ್ರಮಣ ಹೆಸರಲ್ಲಿ ಸುಖೋಯ್ ರಾಫೆಲ್ ಜೆಟ್ಗಳ ಸಮೇತ ಡ್ರಿಲ್ ಮಾಡ್ತಾ ಇದೆ. ಪಾಕಿಸ್ತಾನ ಮೊನ್ನೆ ಬೆಳಗ್ಗೆ ಕ್ಷಿಪಣಿ ಪ್ರಯೋಗ ಮಾಡ್ತಿದ್ದ ಹಾಗೆ ಅದರ ಒಂದೇ ಗಂಟೆಯಲ್ಲಿ ಭಾರತ ಕೂಡ ಯುದ್ಧಾಭ್ಯಾಸ ಮಾಡಿ ತಿರುಗೇಟು ಕೊಡೋದಕ್ಕೆ ನಾವು ಕೂಡ ಸನ್ನದ್ಧರಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದೆ. ಇದಿಷ್ಟು ಸದ್ಯದ ಬೆಳವಣಿಗೆ. ಹಾಗಾದ್ರೆ ವೀಕ್ಷಕರೇ, ಈ ಯುದ್ಧದ ಬಗ್ಗೆ ನೀವೇನಂತೀರಾ? ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿದಂತಹ ಹೇಳಿಕೆ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.